ವೀಕ್ಷಕರೇ, ರಾಮ ಮಂದಿರಕ್ಕೆ ಕೇವಲ 15 ದಿನಗಳಲ್ಲಿ 12.8 ಕೋಟಿ ರೂಪಾಯಿ ದೇಣಿಗೆ ಬಂದಿದೆ. ವೀಕ್ಷಕರೇ, ಅಯೋಧ್ಯೆಯ ರಾಮ ಮಂದಿರವು ಪಾದಯಾತ್ರೆಯ ವಿಷಯದಲ್ಲಿ ಮಾತ್ರವಲ್ಲದೆ ಸ್ವೀಕರಿಸಿದ ದೇಣಿಗೆಯಲ್ಲೂ ದಾಖಲೆಗಳನ್ನು ಪುಡಿ ಮಾಡುತ್ತಿದೆ. ಪ್ರಾರಂಭವಾದ ಕೇವಲ 15 ದಿನಗಳಲ್ಲಿ ದೇವಾಲಯವು 12.8 ಕೋಟಿ ರೂಪಾಯಿಗಳನ್ನು ಕಾಣಿಕೆಯಾಗಿ ಸ್ವೀಕರಿಸಿದೆ. ಇದು ಪೂರ್ವಭಾವಿ ಸಮಾರಂಭದ ಅಂಕಿ ಅಂಶಗಳಿಗೆ ಹೋಲಿಸಿದರೆ ಗಮನಾರ್ಹ ಏರಿಕೆಯಾಗಿದೆ. 15 ದಿನಗಳಲ್ಲಿ 30 ಲಕ್ಷಕ್ಕೂ ಹೆಚ್ಚು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ. ಸರಾಸರಿ ದೈನಂದಿನ 2 ಲಕ್ಷ ಜನರು ಭೇಟಿ ನೀಡಿದ್ದಾರೆ. ದೇಣಿಗೆಗಳು ಕೂಡ ತೀವ್ರ ಏರಿಕೆ ಕಂಡಿದ್ದು, ಜನವರಿ 22ರಂದು ಮಹಾಮಸ್ತಾಭಿಷೇಕದ ದಿನದಂದು ಗರಿಷ್ಠ ಏಕದಿನ ಸಂಗ್ರಹ 3.17 ಕೋಟಿ ರೂಪಾಯಿ ಆಗಿದೆ. ಭಕ್ತರು ಆನ್ಲೈನ್ನಲ್ಲಿ ಅಥವಾ ಗರ್ಭಗುಡಿಯಲ್ಲಿ ಇರಿಸಲಾಗಿರುವಂತಹ 4 ಪೆಟ್ಟಿಗೆಗಳನ್ನು ಒಳಗೊಂಡಂತೆ ದೇವಾಲಯದ ಆವರಣದಲ್ಲಿ ಇರಿಸಲಾಗಿರುವಂತಹ ಕಾಣಿಕೆ ಪೆಟ್ಟಿಗೆಗಳ ಮೂಲಕ ಕೂಡ ದೇಣಿಗೆಯನ್ನು ನೀಡಬಹುದು. ದೇಣಿಗೆ ಸುಲಭವಾಗುತ್ತಿದ್ದಂತೆ ರಾಜ್ಯದ ದೇವಾಲಯಗಳಲ್ಲಿ QR ಕೋಡ್ ರಶ್ ಆಗಿದೆ. QR ಕೋಡ್ಗಳ ಮೂಲಕ ಪಾವತಿ ಮಾಡುವ ಪ್ರಕ್ರಿಯೆಯು ಸರಳವಾಗಿದೆ, ಪಾರದರ್ಶಕವಾಗಿದೆ ಮತ್ತು ಭಕ್ತರಿಗೆ ಧೈರ್ಯವನ್ನು ನೀಡುತ್ತದೆ. ಈ ಡಿಜಿಟಲ್ ವಿಧಾನವು ದೇಣಿಗೆ ನೀಡಿದ ಹಣವನ್ನು ಉದ್ದೇಶಿತ ಉದ್ದೇಶಗಳಿಗಾಗಿ ಬಳಸುವುದನ್ನು ಖಚಿತಪಡಿಸುತ್ತದೆ. ಭಕ್ತರಿಗೆ ಮನಸ್ಸಿನ ಶಾಂತಿ ಮತ್ತು ಅವರ ಕೊಡುಗೆಗಳಲ್ಲಿ ವಿಶ್ವಾಸವನ್ನು ನೀಡುತ್ತದೆ. ಅಮಿತಾಬ್ ಬಚ್ಚನ್ 2ನೇ ಬಾರಿಗೆ ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ನೀಡುತ್ತಾರೆ ಮತ್ತು ಆಭರಣ ಹಾಗೂ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ರಾಮ ಮಂದಿರವು ಇನ್ನೂ ಹೆಚ್ಚು ದೇಣಿಗೆಯನ್ನು ಸಂಗ್ರಹಿಸಲಿ ಎಂದು ಆಶಿಸೋಣ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.